ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಹೈಬ್ರಿಡ್ ಟ್ರೈನಿಂಗ್ನ 4ನೇ ದಿನ. ಇವತ್ತು ನಾವು ಅಪ್ಪರ್ ಬಾಡಿ ಮತ್ತು ಬ್ಯಾಲೆನ್ಸ್ ಮೇಲೆ ಫೋಕಸ್ ಮಾಡೋಣ. ಪುಷ್ ಮತ್ತು ಫುಲ್ನ ಸ್ಟ್ರೆಂತ್ ಇಂಪ್ರೂವ್ ಮಾಡೋಕ್ಕೆ, ಬಾಡಿನ ಇಂಜುರಿ ಫ್ರೀ ಆಗಿಡೋಕ್ಕೆ ಟ್ರೈ ಮಾಡೋಣ. ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ಓವರ್ ಹೆಡ್ ಪ್ರೆಸ್ಸಿಂದ. ಇದು ಪೂರ್ತಿ ಶೋಲ್ಡರ್ಸ್ ಮತ್ತು ಕೋರ್ ಸ್ಟೆಬಿಲಿಟಿ ಟೆಸ್ಟ್ ಮಾಡುತ್ತೆ. ಬಾರ್ನ ಚೆಸ್ಟ್ ಮೇಲೆ ಸ್ಟ್ರೈಟ್ ಲೈನಲ್ಲಿ ಪ್ರೆಸ್ ಮಾಡಿ, ಲೋವರ್ ಬ್ಯಾಕ್ನ ಬೆಂಡ್ ಮಾಡಬೇಡಿ. ಹೆವಿ ವೇಟ್ ಕಂಟ್ರೋಲ್ ರೆಪಿಟೇಷನ್ಸ್ ಇಂದ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಲ್ಯಾಟ್ ಪುಲ್ ಡೌನ್ ಮೂವ್ಮೆಂಟು. ಚೆಸ್ಟ್ನ ಸ್ವಲ್ಪ ಮೇಲೆ ಕೆಳಗೆ ಹಿಡ್ಕೊಳ್ಳಿ, ಬಾರ್ನ ಚೆಸ್ಟ್ ವರ್ಗೂ ಪುಲ್ ಮಾಡಿ, ಎಲ್ಬೋನ ಕೆಳಗಿಳಿರಿ. ಇಲ್ಲಿ ಪುಲ್ಲಿಂಗ್ ಪವರ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್ಸು. ಇದು ಅಪ್ಪರ್ ಚೆಸ್ಟ್ನ ಟಾರ್ಗೆಟ್ ಮಾಡುತ್ತೆ. ಡಂಬಲ್ನ ಕಂಟ್ರೋಲ್ ಮಾಡಿ ಪ್ರೆಸ್ ಮಾಡಿ, ಡಂಬಲ್ ಇಂದ ಸ್ಟೆಬಿಲಿಟಿ ಮತ್ತೆ ಸ್ಟ್ರೆಂತ್ ಎರಡೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಸೀಟೆಡ್ ಕೇಬಲ್ ರೋ. ಇದರಿಂದ ಬ್ಯಾಕ್ ನ ಥಿಕ್ನೆಸ್ ದೊಡ್ಡದಾಗುತ್ತೆ. ಇದನ್ನ ಮಾಡಬೇಕಾದ್ರೆ ಫೋಕಸ್ ಮಾಡಿ ಬ್ಯಾಕ್ ನ ನ್ಯೂಟ್ರಲ್ ಆಗಿಡ್ಬೇಕು. ರೋಪ್ ನ ಸ್ಟಮಕ್ ವರ್ಗೂ ಫುಲ್ ಮಾಡಿ ಸ್ಕ್ವೀಸ್ ನ ಪೀಲ್ ಮಾಡಬೇಕು. ಟು ಲ್ಯಾಟ್ರಲ್ ರೈಸಸ್, ಲೈಟ್ ವೇಟ್ ಸ್ಟಿಕ್ ಫಾರ್ಮ್. ಶೋಲ್ಡರ್ಸ್ಗೆ ರೌಂಡ್ ಮತ್ತೆ ವೈಡರ್ ಲುಕ್ ಬರ್ಲಿಕ್ಕೆ ಇದು ಪರ್ಫೆಕ್ಟ್ ಎಕ್ಸಸೈಸ್. ಮತ್ತೆ ಫುಲ್ ನ ಬ್ಯಾಲೆನ್ಸ್ ನ ರಿಯಲ್ ಹೈಬ್ರಿಡ್ ಸ್ಟ್ರೆಂತ್. ಕನ್ಸಿಸ್ಟೆಂಟ್ ಆಗಿರಿ, ಫಾರ್ಮ್ ಮೇಲೆ ಫೋಕಸ್ ಮಾಡಿ, ರಿಸಲ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇದಾಗಿತ್ತು ಡೇ 4. ವಿಲ್ ಮೀಟ್ ಇನ್ ಡೇ 5 ಅಂಡ್ ಗ್ರೋ ಟುಗೆದರ್.